ನಮಸ್ಕಾರ. ಧಾರವಾಡ ದೇಸಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗುವಂಥ ದೊಣ್ಣೆ ಮೆಣಸಿಕಾಯನ್ನು ಎಣ್ಗಾಯಿ ಮಾಡಿ ತೋರಿಸ್ತಾ ಇದ್ದೀನಿ. ದೊಣ್ಣೆ ಮೆಣಸಿಕಾಯಿ ಪಲ್ಯ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೀನಿ, 2 ಉಳ್ಳಾಗಡ್ಡಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈ ಉಳ್ಳಾಗಡ್ಡಿಯನ್ನು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. 2 ಟೇಬಲ್ ಸ್ಪೂನ್ ಆಯಿಲ್, ಉಳ್ಳಾಗಡ್ಡಿ ಎಲ್ಲ ಹುರಿದಾವು. ಇವನ್ನೊಂದು ಬಟ್ಲಿಗೆ ತೆಗೆದು ಇದ್ರೊಳಗನ ದೊಣ್ಣೆ ಮೆಣಸಿಕಾಯನ್ನ ಹುರಿತಾ ಇದ್ದೀನಿ. ಎರಡು ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ. ದೊಣ್ಣೆಗಾಯಿನ ಹುರಿಯುವಾಗ ಸಣ್ಣ ಉರಿಯಲ್ಲಿ ಹುರಿಬೇಕು, ಅಂದ್ರೆ ಮೆತ್ತಗೆ ಹುರಿತಾವು. ಜೋರು ಉರಿ ಇಟ್ಟರೆ ಮ್ಯಾಲಷ್ಟು ಕರಗಾಗಿಬಿಡ್ತಾವು, ಒಳಗೆ ಮೆತ್ತಗಾಗಿರಲ್ಲ. ದೊಣ್ಣೆ ಮೆಣಸಿಕಾಯಿ ಪೂರ್ತಿಯಾಗಿ ಹುರಿದಾವು. ಗ್ಯಾಸ್ ಬಂದ್ ಮಾಡಿ ಒಂದು 5 ನಿಮಿಷ ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ, ಅಂದ್ರೆ ಅವು ಮೆತ್ತಗಾಗಿರ್ತಾವೆ. ದೊಣ್ಣೆಗಾಯಿ ಪಲ್ಯ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಸಾಲೆನ ಮಿಕ್ಸಿಗೆ ಹಾಕೊಳ್ಳೋಣ. ಹುರಿದಂಥ ಉಳ್ಳಾಗಡ್ಡಿ, ಅಲ್ಲ, ಬೆಳ್ಳುಳ್ಳಿ, ಗುರೆಳ್ಳು ಪುಡಿ 2 ಟೇಬಲ್ ಸ್ಪೂನ್, ಧನಿಯಾ ಪೌಡ್ರ್, ಎಳ್ಳಿನ ಪೌಡ್ರ್, ಶೇಂಗಾ ಪುಡಿ 2 ಟೇಬಲ್ ಸ್ಪೂನ್, 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, ಜೀರಿಗೆ 1/2 ಟೇಬಲ್ ಸ್ಪೂನ್, ಹುಣಸೆ ಹಣ್ಣಿನ ರಸ 1 ನಿಂಬೆ ಗಾತ್ರದಷ್ಟು ನೆನೆಸಿಟ್ಟಿದ್ದೆ, ಬೆಲ್ಲ 1 ಟೇಬಲ್ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಪೂರ್ತಿ ನುಣ್ಣಗಾಗೋದೇನು ಬೇಡ, ಇಷ್ಟು ತರಿಯಾಗಿದ್ದರೆ ಸಾಕು. ಇವಾಗ ಈ ಮಿಕ್ಸಿಗೆ ಹಾಕಿದಂಥ ಮಸಾಲೆನ ದೊಣ್ಣೆಗಾಯಿಗೆ ಒಳಗಡೆ ತುಂಬಿ ಅದನ್ನು ಮತ್ತೆ ಒಗ್ಗರಣೆ ಕೊಡಬೇಕು. ಹುರಿದಿದ್ದು ದೊಣ್ಣೆ ಮೆಣಸಿಕಾಯಿ ಎಲ್ಲ ತಣ್ಣಗಾಗಿದ್ದಾವೆ. ಇವಕ್ಕೀಗ ಇದು ಮಸಾಲೆ ಮಿಕ್ಸಿಗೆ ಮಾಡ್ಕೊಂಡಿದ್ದೆಲ್ಲ ಇವನ್ನೆಲ್ಲ ತುಂಬ್ತಾ ಇದ್ದೀನಿ. ಇವಾಗ ಈ ಮೆಣಸಿಕಾಯಿಗೆ ಮಸಾಲೆಯನ್ನು ತುಂಬ್ತಾ ಇದ್ದೀನಿ. ಈ ಥರ ಮಧ್ಯೆ ಕಟ್ ಮಾಡಿ ಮಸಾಲೆಯನ್ನು ತುಂಬಬೇಕು. ಬೀಜ ಇದ್ರೂ ದೊಣ್ಣೆ ಮೆಣಸಿಕಾಯಿ ಅಷ್ಟೊಂದೇನು ಖಾರ ಇಲ್ಲ ಇವು. ನೋಡ್ಬೋದು, ಈಗ ಹುರಿದಂಥ ದೊಣ್ಣೆಗಾಯಿಗೆ ಮಸಾಲೆ ತುಂಬಿ ರೆಡಿಯಾಗೈತಿ. ಇನ್ನೂ ಇಷ್ಟು ಮಸಾಲೆ ಉಳಿದೈತಿ, ಇದನ್ನು ಮೇಲೆ ಹಾಕಿ ಕುದಿಸ್ಬೇಕು.
2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಸಾಸಿವೆ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಜೀರಿಗೆ, ಕರಿಬೇವು, ಇಲ್ಲಿ ದೊಣ್ಣೆ ಮೆಣಸಿನಕಾಯಿ ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ. ನಮಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟು ನೀರನ್ನು ಹಾಕೊಳ್ಬೇಕು. ನಮಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕಂದ್ರೆ ಶೇಂಗಾ ಪೌಡರು ಮತ್ತು ಗುರಳ್ ಪೌಡರು ಮತ್ತು ಎಳ್ಳಿನ ಪೌಡ್ರನ್ನು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಈ ಸಮಯದಲ್ಲೇ ಹಾಕ್ಕೊಳ್ಬೇಕು. ಈ ಟೈಮಲ್ಲಿ ನಿಮಗೆ ಉಪ್ಪು ಅಥವಾ ಬೆಲ್ಲ ಏನಾದರೂ ಹುಳಿ ಅಥವಾ ಕಡಿಮೆ ಅನಿಸಿದ್ರೆ ಅದನ್ನು ಹಾಕ್ಕೊಳ್ಬೋದು. ಐದು ನಿಮಿಷ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ದೊಣ್ಣೆ ಮೆಣಸಿನಕಾಯನ್ನು ಹುರಿದಿರೋದ್ರಿಂದ ಕುದಿಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಇದು ದೊಣ್ಣೆ ಮೆಣಸಿನಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಬೇಕು ಅಂದ್ರೆ ಜಾಸ್ತಿ ಗ್ರೇವಿನೂ ಮಾಡ್ಕೋಬೇಕು. ಇವೇನು ಖಾರ ಇಲ್ಲ, ಜಾಸ್ತಿ ಖಾರ ಇಲ್ಲ. ಈ ದೊಣ್ಣೆ ಮೆಣಸಿನಕಾಯಿ ಪಲ್ಯವನ್ನು ರೊಟ್ಟಿ ಮತ್ತು ಚಪಾತಿ ಜೊತೆಗೇನು ತಿನ್ಬೋದು. ಇವಾಗ ದೊಣ್ಣೆ ಮೆಣಸಿನಕಾಯಿ ಎಣ್ಗಾಯಿ ಪಲ್ಯ ಕುದ್ದೈತಿ. ಇದನ್ನು 10 ನಿಮಿಷ ಬಾಯಿ ಮುಚ್ಚಿ ಹಾಗೆ ಬಿಡ್ತಾ ಇದ್ದೀನಿ. ಇವಾಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ದೊಣ್ಣೆ ಮೆಣಸಿನಕಾಯಿ ಎಣ್ಗಾಯಿ ಪಲ್ಯ ರೆಡಿಯಾಗಿದೆ. ಶೇಂಗಾ ಪುಡಿ ಬೇಡ ಅಂತಂದ್ರೆ ಅದ್ರ ಬದಲು ಕೊಬ್ಬರಿನೂ ಒಣ ಕೊಬ್ಬರಿ ಪುಡಿನೂ ಹಾಕ್ಕೊಳ್ಬೋದು ಅಥವಾ ಹಸಿ ಕೊಬ್ಬರಿನೂ ರುಬ್ಬಿ ಹಾಕ್ಕೊಳ್ಬೋದು. ಈ ಉತ್ತರ ಕರ್ನಾಟಕದ ಸ್ಪೆಷಲ್ ದೊಣ್ಣೆಗಾಯಿ ಎಣ್ಗಾಯಿ ಪಲ್ಯ ಮಾಡೋ ಪದ್ಧತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.